ಬೆಂಗಳೂರಲ್ಲಿ 40/60 ಮನೆ ಸಿಗೋದೇ ತುಂಬಾ ಕಷ್ಟ. ಸಿಕ್ಕರೂ ಅದು 3 to 5 years ಓಲ್ಡ್ ಬಿಲ್ಡಿಂಗ್ ಆಗಿರುತ್ತೆ ಅಥವಾ ಬಿಲ್ಡರ್ ಕನ್ಸ್ಟ್ರಕ್ಷನ್ ಆಗಿರುತ್ತೆ. ನಿಮ್ಗೆ ಕ್ವಾಲಿಟಿಲೂ ಕಾಂಪ್ರಮೈಸ್ ಆಗ್ಬೇಕಾಗುತ್ತೆ. ಇವೆಲ್ಲ ಪ್ರಾಬ್ಲಮ್ಸ್ ನೀವು ಫೇಸ್ ಮಾಡ್ತಾ ಇದ್ರೆ ಅದಕ್ಕೆ ಆನ್ಸರೇ ಈ ಬಿಲ್ಡಿಂಗ್ ಬಂದ್ಬಿಟ್ಟು 40/60 ಕನ್ಸ್ಟ್ರಕ್ಷನ್ ಆಗಿದೆ. ಓನರೇ ಮುಂದೆ ನಿಂತು ರೆಡ್ ಬ್ರಿಕ್ಸ್ ಅಲ್ಲಿ ಓನ್ ಯೂಸ್ಗೆ ಕಟ್ಸಿರೋಂತ ಮನೆ. ಕಾರಣಾಂತರಗಳಿಂದ ಅವರು ಬೇರೆ ಸಿಟಿಗೆ ಮೂವ್ ಆಗ್ತಾ ಇದ್ದಾರೆ. ಸೊ ಹಾಗಾಗಿ ಇದನ್ನ ಸೇಲ್ ಮಾಡ್ಬೇಕಂತ ಡಿಸೈಡ್ ಮಾಡಿದ್ದಾರೆ. ನಿಮ್ಮ ಹತ್ರ ಜಸ್ಟ್ 4 months ಟೈಮ್ ಇದ್ರೆ ನೀವು ಈ ಮನೆನ ಹೇಗ್ ಬೇಕೋ ಹಾಗೆ ಕನ್ವರ್ಟ್ ಮಾಡ್ಕೋಬಹುದು ನಿಮ್ಮ ಆಸ್ ಪರ್ ಯುವರ್ ರಿಕ್ವೈರ್ಮೆಂಟ್ಸ್. ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು FC ಡೀಲರ್ ಯೂಟ್ಯೂಬ್ ಚಾನಲ್. ಇವತ್ತು ಭಾರತ್ ನಗರ್ BL ಲೇಔಟ್ ಅಲ್ಲಿ ಇದೀನಿ. ಇಲ್ಲಿ ಒಂದು 40/60 ಕನ್ಸ್ಟ್ರಕ್ಷನ್ ಆಗಿರೋ ಮನೆ ಸೇಲ್ಗಿದೆ. ಈ ಮನೆ ಬಂದ್ಬಿಟ್ಟು BD ಅಪ್ರೂವ್ಡ್ ಬರುತ್ತೆ. ಏಕತ್ತ 40/60 ಇರೋದು ಈಸ್ಟ್ ಫೇಸ್ ಸೈಟ್ ಬರುತ್ತೆ. ನಿಮಗೆ ಅಪೋಸಿಟ್ ಸೈಡ್ 40 feet ವೈಡ್ ರೋಡ್ ಕೂಡ ಬರುತ್ತೆ. ಅದ್ರ ಪಕ್ಕ ಇರೋದೇ ಕಾರ್ನರ್ ಸೈಟ್. ಕಾರ್ನರ್ ಪಕ್ಕನೇ ಇರೋಂತ ಮನೆ ಇದು. ಈ ಮನೆ ಬಂದ್ಬಿಟ್ಟು ಅವರ ಓನ್ ಯೂಸ್ಗೆ ಕನ್ಸ್ಟ್ರಕ್ಷನ್ ಮಾಡಿರುವಂತದ್ದು. ಮುಂದೆ ನಿಂತು ಅವರೇ ಕನ್ಸ್ಟ್ರಕ್ಷನ್ ಮಾಡಿದ್ದಾರೆ. ರೆಡ್ ಬ್ರಿಕ್ಸ್ ಯೂಸ್ ಮಾಡಿರುವಂತದ್ದು, ಯಾವುದೇ ಆಲೂ ಬ್ರಿಕ್ಸ್ ಯೂಸ್ ಮಾಡಿಲ್ಲ. ಈ ಮನೆ ಸೇಲ್ ಮಾಡೋದಕ್ಕೆ ರೀಸನ್ ಬಂದ್ಬಿಟ್ಟು ಅವರು ಮೂಲತಃ ಚಿಕ್ಕಮಂಗ್ಳೂರವರು. ಅವರ ಹೋಮ್ ಟೌನ್ಗೆ ಶಿಫ್ಟ್ ಆಗ್ಬೇಕು ಅಂತ ಪ್ಲಾನ್ ಮಾಡಿದ್ದಾರೆ. ಸೊ ಯಾವಾಗ ಅದು ಅವರು ಅಲ್ಲಿ ಮೂವ್ ಆಗ್ಬೇಕಂತ ಡಿಸೈಡ್ ಮಾಡಿದ್ರು ಅವಾಗ್ಲೇನೆ ಈ ಬಿಲ್ಡಿಂಗ್ ಯಾವ ತರ ಇತ್ತು ಅಲ್ಲಿಗೆ ಸ್ಟಾಪ್ ಮಾಡಿದ್ದಾರೆ. ಪ್ಲಾಸ್ಟರ್ ಆಗಿದ ತಕ್ಷಣ ನಿಮ್ಮ ಹತ್ರ ಒಂದು ಜಸ್ಟ್ 4 months ಟೈಮ್ ಇದ್ರೆ ಈ ಮನೆನ ನಿಮ್ಮ ಆಸ್ ಪರ್ ರಿಕ್ವೈರ್ಮೆಂಟ್ಸ್ ಪ್ರಕಾರ ತುಂಬಾ ಚೆನ್ನಾಗಿ ನೀವು ಫಿನಿಶ್ ಮಾಡ್ಕೋಬಹುದು. ಅಷ್ಟು ಚೆನ್ನಾಗಿದೆ. ಇನ್ನು ಲೊಕೇಶನ್ ಬಗ್ಗೆ ಹೇಳ್ಬೇಕಾದ್ರೆ ನಿಮಗೆ 60 feet ರೋಡ್ ಕೂಡ ತುಂಬಾ ಕ್ಲೋಸ್ ಇದೆ. ಅಲ್ಲದೆ ಈಸ್ಟ್ ವೆಸ್ಟ್ ಕಾಲೇಜ್ ಜಸ್ಟ್ ವಾಕೇಬಲ್, ಮಾಗಡಿ ರೋಡ್ ಕೂಡ ವಾಕೇಬಲ್, ನಾಗರ್ಬಾವಿ ಈಸಿ ಆಕ್ಸೆಸ್ ಮಾಡಬಹುದು. ವಿಶ್ವೇಶ್ವರ ಲೇಔಟ್ಗೆ ಹೋಗೋ 100 feet ರೋಡ್ ಕೂಡ ನೀವು ಈಸಿ ಆಕ್ಸೆಸ್ ಮಾಡಬಹುದು. ವಿಶ್ವೇಶ್ವರ ಲೇಔಟ್ ಬಂದ್ಬಿಟ್ಟು ಜಸ್ಟ್ ಅಟ್ಯಾಚ್. ಸರೌಂಡಿಂಗ್ಸ್ ಚೆಕ್ ಮಾಡಿ, ಎಲ್ಲ 40/60 ಇದು ಬೆಲ್ಟ್ ಬಂದ್ಬಿಟ್ಟು ತುಂಬಾ ಚೆನ್ನಾಗಿದೆ. ನಿಮಗೆ 40 feet ವೈಡ್ ರೋಡ್ ಕೂಡ ಬರುತ್ತೆ. ಇಲ್ಲಿಂದ ನೀವು ಬೆಂಗಳೂರು ಯೂನಿವರ್ಸಿಟಿನೂ ಈಸಿಯಾಗಿ ಆಕ್ಸೆಸ್ ಮಾಡಬಹುದು. ಸೊ ಬನ್ನಿ ಇವಾಗ ಈ ಬಿಲ್ಡಿಂಗ್ ಹೇಗಿದೆ ಅದು ತೋರಿಸ್ತಾ ಇದ್ದೀನಿ. ಸೊ ಇವರು ಗ್ರೌಂಡ್ ಫ್ಲೋರ್ ಪಾರ್ಕಿಂಗ್ ಮಾಡಿದ್ದಾರೆ. 40/60 ಆಗಿರೋದ್ರಿಂದ ತುಂಬಾ ವೈಡ್ ಆಗಿದೆ. ಇಲ್ಲಿ ಬಂದ್ಬಿಟ್ಟು ಒಂದು ಗೇಟ್ ಪ್ಲಾನ್ ಮಾಡಿರೋದು. ಇಲ್ಲಿ ಅಟೋಮೈಸ್ಡ್ ಗೇಟ್ ಪ್ಲಾನ್ ಮಾಡಿದ್ರು ಮುಂಚೆ. ಸೊ ನಿಮ್ಗೆ ಯಾವ ತರ ಬೇಕು ನೀವು ಆ ತರ ಅಡ್ಜಸ್ಟ್ ಮಾಡ್ಕೋಬಹುದು. ಇಲ್ಲಿ ಅಟೋಮೈಸ್ಡ್ ಇರೋದ್ರಿಂದ ನಿಮ್ಗೆ ಇಲ್ಲೊಂದು ಮ್ಯಾನ್ಯುವಲ್ ಕೂಡ ಕೊಟ್ಟಿದ್ದಾರೆ. ಅವರ ಪ್ಲಾನ್ ಪ್ರಕಾರ ಸೆಟ್ ಬ್ಯಾಕ್ಸ್ ಎಲ್ಲ ಬಿಟ್ಟಿದ್ದಾರೆ. ಅಂಡ್ ಇದು ನಿಮ್ಮ ವೈಟ್ ಪಾರ್ಕಿಂಗ್ ಏರಿಯಾ. ಇಲ್ಲಿ ಕೆಳಗಡೆ ಅವರು ಒಂದು ಆಫೀಸ್ ರೂಮ್ ಕೂಡ ಮಾಡಿದ್ದಾರೆ. ನೀವು ಬೇಕಿದ್ರೆ ಇದನ್ನ ಸರ್ವೆಂಟ್ ರೂಮ್ ಮಾಡ್ಕೋಬಹುದು, ಇಲ್ಲ ಆಫೀಸ್ ರೂಮ್ ಮಾಡ್ಕೋಬಹುದು. ಅಂಡ್ ಇಲ್ಲಿ ಬಂದ್ಬಿಟ್ಟು ಇದಕ್ಕೆ ಒಂದು ವಾಶ್ರೂಮ್ ಪ್ಲಾನ್ ಮಾಡಿದ್ದಾರೆ. ಇದು ಸ್ಟೋರೇಜ್ ರೂಮ್. ಇಲ್ಲಿ ಲಿಫ್ಟ್ ಕೊಟ್ಟಿದ್ದಾರೆ. ಅಂಡ್ ಇದು ಬಂದ್ಬಿಟ್ಟು ರೆಡ್ ಬ್ರಿಕ್ಸ್. ಇನ್ನೊಂದು ತುಂಬಾ ಇಂಪಾರ್ಟೆಂಟ್ ಅಂದ್ರೆ ಈ ಮನೆಗೆ ವಿಂಡೋಗೆ ಸ್ಟೇನ್ಲೆಸ್ ಸ್ಟೀಲ್ ಹಾಕಿದ್ದಾರೆ ಮೇಂಟೆನೆನ್ಸ್ ಮಾಡೋಗೋಸ್ಕರ. ಯಾಕಂದ್ರೆ ಇವರು ಪ್ಲಾನ್ ಮಾಡುವಾಗ ಇವರ ಓನ್ ಯೂಸ್ ಗೆ ಕನ್ಸ್ಟ್ರಕ್ಷನ್ ಮಾಡ್ತಿರೋದು. ಹಾಗಾಗಿ ಇವೆಲ್ಲ ಸಣ್ಣ ಆಸ್ಪೆಕ್ಟ್ ಗಳನ್ನ ತಲೆಯಲ್ಲಿ ಇಟ್ಕೊಂಡು ಕಟ್ಟಿಸಿರುವಂತ ಮನೆ ಇದು. ಅಂಡ್ ಇದು ಕಂಪ್ಲೀಟ್ಲಿ ರೆಡ್ ಬ್ರಿಕ್ಸ್ ಯೂಸ್ ಮಾಡಿ ಕಟ್ಟಿರುವಂತ ಮನೆ. ನಿಮ್ಗೆ ರೆಡ್ ಬ್ರಿಕ್ಸ್ ತೋರಿಸ್ತೀನಿ, ಅಲ್ಲೂ ಇದೆ. ಹಾಗೆ ನೀವು ಇಲ್ಲಿ ಬಂದ್ರೆ ಇಲ್ಲೂ ಇದೆ. ಇಷ್ಟು ಗ್ರೌಂಡ್ ಫ್ಲೋರ್ ಆಯ್ತು. ಬನ್ನಿ ಇವಾಗ ಫಸ್ಟ್ ಫ್ಲೋರ್ಗೆ ಹೋಗೋಣ. ಈ ಸ್ಟೇರ್ಸ್ ನೋಡಿ, ತುಂಬಾ ಚೆನ್ನಾಗಿ ಸ್ಪೇಷಿಯಸ್ ಆಗಿದೆ. ನಿಮ್ಗೇನಿಲ್ಲಂದ್ರೂ ಒಂದು 5 feet ಬರುತ್ತೆ ಇದು. ಇದು ನಿಮ್ಗೆ ಫ್ರಂಟ್ ಲುಕ್ ನೀವು ಫಸ್ಟ್ ಫ್ಲೋರ್ಗೆ ಹೋಗುವಾಗ. ಸೊ ನಿಮ್ಮ ಹತ್ರ ಜಸ್ಟ್ 4 months ಇದ್ರೆ ಈ ಮನೆನ ಒಂದು ತುಂಬಾ ಚೆನ್ನಾಗಿ ಫಿನಿಶ್ ಮಾಡ್ಬೋದು. ಈಸ್ಟ್ ಫೇಸ್ ಸೈಟ್ ಬರುತ್ತೆ. ಈಸ್ಟ್ ಮೇನ್ ಡೋರ್ ಕೂಡ ಬರುತ್ತೆ. ನಿಮಗೆ ತುಂಬಾ ಹ್ಯೂಜ್ ಆಗಿರುವಂತ ಡೋರ್ ಇದು. ನಿಮ್ಗೆ ಅಪೋಸಿಟ್ ಎಲ್ಲ ಲೊಕೇಶನ್ ಒಂದ್ಸರಿ ಚೆಕ್ ಮಾಡಿ. ತುಂಬಾ ಕಾಮ್ ಆಗಿದೆ ಏರಿಯಾ. ಇಲ್ಲಿಂದ ನಾಗರ್ಬಾವಿ ಈಸಿ ಆಕ್ಸೆಸ್ ಮಾಡಬಹುದು, ಬೆಂಗಳೂರು ಯೂನಿವರ್ಸಿಟಿ ಈಸಿ ಆಕ್ಸೆಸ್ ಮಾಡಬಹುದು. ಒಳಗಡೆ ಬಂದ ತಕ್ಷಣ ನಿಮ್ಗೆ ಲಿವಿಂಗ್ ಏರಿಯಾ ಸಿಗುತ್ತೆ. ಸೊ ಹ್ಯೂಜ್ ಆಗಿದೆ. ಇದು ಡಬಲ್ ಫ್ಲೋರ್, ಡಬಲ್ ಹೈ ಸೀಲಿಂಗ್ ಕಾನ್ಸೆಪ್ಟ್ ಅಲ್ಲಿ ಮಾಡಿರುವಂತದ್ದು. 2 ಫ್ಲೋರ್ ಕನೆಕ್ಟೆಡ್ ಇರುತ್ತೆ. ಇಲ್ಲಿ ಅವರು ಟಿವಿ ಯೂನಿಟ್ ಗೆ ಪ್ಲಾನ್ ಮಾಡಿರುವಂತದ್ದು. ತುಂಬಾ ಚೆನ್ನಾಗಿರುತ್ತೆ. ಅಲ್ಲಿಂದ ನಿಮ್ಗೆ ಆ ಫ್ಲೋರ್ ಇಂದ ಒಂದು ಟಿವಿ ಯೂನಿಟ್ ಕನೆಕ್ಟೆಡ್ ಬಂದ್ರೆ ಫಸ್ಟ್ ಕ್ಲಾಸ್ ಆಗಿರುತ್ತೆ. ಸೊ ದಿಸ್ ಈಸ್ ಲಿವಿಂಗ್ ಏರಿಯಾ. ಅಲ್ಲಿ ಪೂಜಾ ರೂಮ್ ಪ್ಲಾನ್ ಮಾಡಿದ್ದಾರೆ. ದಿಸ್ ಈಸ್ ಪೂಜಾ ರೂಮ್ ಆಸ್ ಪರ್ ಪ್ಲಾನ್. ಅಂಡ್ ಇದು ಕಿಚನ್ ತುಂಬಾ ಯೂಸ್ ಇದೆ. ನಿಮಗೆ ನೋಡೋದಕ್ಕೆ ಕಾಣಿಸ್ತಾ ಗೊತ್ತಿಲ್ಲ, ಬಟ್ ರಿಯಲ್ ಆಗಿ ನೋಡಿದಾಗ ತುಂಬಾ ಯೂಸ್ ಇದೆ ಇದು ಕೂಡ. ಇಲ್ಲಿ ಯುಟಿಲಿಟಿ ಏರಿಯಾ ಕೊಟ್ಟಿದ್ದಾರೆ. ಹಾಗೆ ಲಿಫ್ಟ್ ಇದೆ.
ಸ್ಟೇರ್ಸ್ ನೀವು ಇಲ್ಲಿ ಸ್ಟೋರೇಜ್ಗೆ ಏನಾದ್ರು ಮಾಡ್ಕೋಬಹುದು. ಇಲ್ಲಿ ಒಂದು ರೂಮ್ ಇದೆ, ಹ್ಯೂಜ್ ಆಗಿರುವಂತ ರೂಮ್ ಇದು. ಸೊ ಅಲ್ಲಿ ಟಿವಿ ಯೂನಿಟ್ ಇದೆ ಪ್ಲಾನ್ ಮಾಡಿದ್ರೆ. ಇಲ್ಲಿ ಬಂದ್ರೆ ಬಾತ್ರೂಮ್ ನಿಮಗೆ ಒಂದು ರೂಮ್ ತರ ಫೀಲ್ ಆಗುತ್ತೆ, ಅಷ್ಟು ದೊಡ್ಡಿರೋದು. ಸೊ ಇಷ್ಟು ಫಸ್ಟ್ ಫ್ಲೋರ್ ಆಯ್ತು. ಹ್ಯೂಜ್ ಲಿವಿಂಗ್ ಏರಿಯಾ ಬರುತ್ತೆ, ಕಿಚನ್ ಏರಿಯಾ ಬರುತ್ತೆ, ಡೈನಿಂಗ್ ಏರಿಯಾ ಬರುತ್ತೆ. ಸೊ ಎಲ್ಲ ನಿಮ್ಗೆ ವಿಂಡೋಸ್ ನಿಮ್ಗೆ ತೋರಿಸ್ಕೊಡ್ತೀನಿ. ಟೀ ಕುಡ್ ಎಲ್ಲ ಕಂಪ್ಲೀಟ್ ಆಗಿ ಟೀ ಕುಡ್ ಮಾಡಿದ್ದಾರೆ, ಆಕ್ಷನ್ ಅಲ್ಲಿ ತಗೊಂಡಿರುವಂತದ್ದು. ಇವೆಲ್ಲ ಸ್ಟೇನ್ಲೆಸ್ ಯೂಸ್ ಮಾಡಿರುವಂತದ್ದು ಮೇಂಟೆನೆನ್ಸ್ಗೋಸ್ಕರ. ಸೊ ಬನ್ನಿ ಇವಾಗ ನೆಕ್ಸ್ಟ್ ಫ್ಲೋರ್ಗೆ ಹೋಗೋಣ, ಅಲ್ಲೇನಿದೆ ಅಂತ ತೋರಿಸ್ತೀನಿ. ಇದು ಯಾವುದೇ ತರ ಬಿಲ್ಡರ್ ಕನ್ಸ್ಟ್ರಕ್ಷನ್ ಬಿಲ್ಡಿಂಗ್ ಅಲ್ವೇ ಇಲ್ಲ, ಅವರ ಓನ್ ಯೂಸ್ಗೆ ಸ್ವಂತಕ್ಕೆ ಮುಂದೆ ನಿಂತು ಕಟ್ಟಿಸಿರುವಂತ ಮನೆ. ಸೊ ಕ್ವಾಲಿಟಿ ಬಗ್ಗೆ ಯಾವುದೇ ತರ ಕಾಂಪ್ರಮೈಸ್ ಆಗಿಲ್ಲ. ನೀವೇನಾದ್ರೂ 40/60 ಒಂದು ಒಳ್ಳೆ ಮನೆ ನೋಡ್ತಿದ್ರೆ ಇದು ಬೆಸ್ಟ್ ಆಪ್ಷನ್ ಅಂತಾನೆ ಹೇಳ್ಬೋದು. ಇವಾಗ ಸೆಕೆಂಡ್ ಫ್ಲೋರ್ ಬಂದ್ವಿ. ಇಲ್ಲೊಂದು ಸ್ಮಾಲ್ ಲಿವಿಂಗ್ ಏರಿಯಾ ತರ ಬರುತ್ತೆ. ಇಲ್ಲಿಂದಾನೆ ನಿಮಗೆ ಫಸ್ಟ್ ಫ್ಲೋರ್ ಕೂಡ ಕನೆಕ್ಟೆಡ್ ಆಗಿರುತ್ತೆ, ಡಬಲ್ ಐ ಸೀಲಿಂಗ್ ಇರೋದ್ರಿಂದ. ಇಲ್ಲೊಂದು ರೂಮ್ ಇದೆ, ಬನ್ನಿ ಮಾಸ್ಟರ್ ಬೆಡ್ರೂಮ್, ಅದನ್ನ ಚೆಕ್ ಮಾಡ್ಕೊಂಡ್ಬರೋಣ. ಇದು ಕೂಡ ತುಂಬಾ ಯೂಸ್ ಇದೆ. ಇಲ್ಲಿ ನಿಮ್ಗೆ ವಾಕಿಂಗ್ ಮಾಡ್ಕೋತಾರ ಪ್ಲಾನ್ ಮಾಡಿರುವಂತದ್ದು. ಬಾತ್ರೂಮ್ ಕೂಡ ಹ್ಯೂಜ್ ಆಗಿದೆ, ಸಿಕ್ಕಾಪಟ್ಟೆ ಯೂಸ್ ಇದೆ. ಟೋಟಲ್ ಆಗಿ 2 ರೂಮ್ ಐತೆ, ಇದು ಕನ್ಸಿಡರ್ ಮಾಡಿ. ಅಲ್ಲಿ ಲಿಫ್ಟ್ ರೂಮ್ ಪ್ಲಾನ್ ಮಾಡಿದ್ದಾರೆ. ಹಾಗೆ ಇಲ್ಲಿ ಬಂದ್ರೆ ಇಲ್ಲಿ ಒಂದು ರೂಮ್ ಇದೆ, ಇದು ತುಂಬಾ ಸ್ಪೇಷಿಯಸ್ ಆಗಿದೆ. ಇದಕ್ಕೆ ಅಟ್ಯಾಚ್ ವಾಶ್ರೂಮ್ ಕೂಡ ಬರುತ್ತೆ, ವಾಕಿಂಗ್ ವಾರ್ಡ್ರೋಬ್ ತರ ಮಾಡ್ಕೋಬಹುದು. ಇದು ಹ್ಯೂಜ್ ಇದೆ. ಇಲ್ಲಿ ಬಂದ್ರೆ ನಿಮ್ಗೆ ಬಾಲ್ಕನಿ ಕೂಡ ಇದೆ ಸೆಕೆಂಡ್ ಫ್ಲೋರ್ಗೆ. ಸೀದಾ ವ್ಯೂ, ಇಲ್ಲಿ ಒಂದು ಗ್ಲಾಸಿಗೆ ಪ್ಲಾನ್ ಮಾಡಿರುವಂತದ್ದು. ವ್ಯೂ ಚೆಕ್ ಮಾಡಿ, ತುಂಬಾ ಕಾಮ್ ಆಗಿದೆ. ಇದು ಬಾಲ್ಕನಿಲಿ ನಿಮ್ಗೆ ಸಿಗುವಂತ ವ್ಯೂ ಸೆಕೆಂಡ್ ಫ್ಲೋರ್ ಅಲ್ಲಿ. ಬನ್ನಿ ಇವಾಗ ಥರ್ಡ್ ಫ್ಲೋರ್ಗೆ ಹೋಗೋಣ. ಸೊ ಜಸ್ಟ್ ನೀವು 4 months ಇದ್ರೆ ಇದನ್ನ ನೀವು ಅಲ್ಟಿಮೇಟ್ ಆಗಿ ಒಂದು ಫಿನಿಶ್ ಮಾಡ್ಬೋದು ಮನೆನ. 40/60 ಒಂದು ಒಳ್ಳೆ ಲುಕ್ ಬರುತ್ತೆ. ಫಸ್ಟ್ ಆಫ್ ಆಲ್ 40/60 ನಿಮಗೆ ಬೆಂಗಳೂರಲ್ಲಿ ಸಿಗೋದೇ ಇಲ್ಲ ನೋಡಿದ್ರೆ. ಸೊ ದಿಸ್ ಇಸ್ ಬೆಸ್ಟ್ ಆಪ್ಷನ್ ಅಂತಾನೆ ಹೇಳ್ಬೋದು. ಯಾಕಂದ್ರೆ 3 to 5 years ಓಲ್ಡ್ ಬಿಲ್ಡಿಂಗು ಅಲ್ಲ, ಬಿಲ್ಡರ್ ಕನ್ಸ್ಟ್ರಕ್ಷನ್ ಅಲ್ಲ, ಓನ್ ಯೂಸ್ಗೆ ಕಟ್ಸಿರೋಂತ ಮನೆ. ನಿಮ್ಗೆ ಹೇಗ್ ಬೇಕೋ ಹಾಗೆ ವಿತಿನ್ 4 months ಅಲ್ಲಿ ಕನ್ವರ್ಟ್ ಮಾಡ್ಕೋಬಹುದು. ಹಾಗೆ ಇವಾಗ ಲಾಸ್ಟ್ ಥರ್ಡ್ ಫ್ಲೋರಿಗೆ ಬಂದಿದ್ವಿ. ಇಲ್ಲೊಂದು ಹ್ಯೂಜ್ ಲಿವಿಂಗ್ ಏರಿಯಾ ತರ ಇದೆ. ಇಲ್ಲಿ ಹಾಗೆ ಬಂದ್ರೆ ಒಂದು ರೂಮ್ ಕೂಡ ಇದೆ, ಬಂದು ತೋರಿಸ್ತೀನಿ. ಸೊ ಇದು ಅವ್ರು ಪ್ಲಾನ್ ಮಾಡಿರೋಂಥದ್ದು ಹೋಮ್ ಥಿಯೇಟರ್ಗೆ. ನೀವು ಬೇಕಿದ್ರೆ ವಿಂಡೋಸ್ ಇಟ್ಕೊಂಡು ಒಂದು ಎಕ್ಸ್ಟ್ರಾ ರೂಮ್ ಕೂಡ ಮಾಡ್ಕೋಬಹುದು. ಇಲ್ಲೇ ಒಂದು ಗೆಸ್ಟ್ ರೂಮ್ ತರನು ಮಾಡಿದ್ದಾರೆ. ಇದೊಂದು ಸ್ಮಾಲ್ ಗೆಸ್ಟ್ ರೂಮ್ ಮಾಡಿದ್ದಾರೆ, ವಿತ್ ಅಟ್ಯಾಚ್ ವಾಶ್ರೂಮ್ ಕೂಡ ಬರುತ್ತೆ. ಹಾಗೆ ಈ ಫ್ಲೋರ್ ಅಲ್ಲೂ ನಿಮಗೆ ಬಾಲ್ಕನಿ ಸಿಗುತ್ತೆ, ಬನ್ನಿ ತೋರಿಸ್ತೀನಿ. ಸೇಮ್ ನಿಮಗೆ ಗ್ಲಾಸ್ ಗಿಲ್ ಕೊಟ್ಟಿರುವಂತದ್ದು. ಹ್ಯೂಜ್ ಬಾಲ್ಕನಿ ಇದೆ, ಕವರ್ಡ್ ಕೂಡ ಬರುತ್ತೆ, ಹಾಫ್ ಕವರ್ಡ್ ಬರುತ್ತೆ, ಹಾಫ್ ಹೊರಗಡೆ ಬರುತ್ತೆ. ಇಲ್ಲಿ ಅವರು ಬಾರ್ ಕೌಂಟರ್ ಎಲ್ಲ ಪ್ಲಾನ್ ಮಾಡಿರುವಂತದ್ದು. ಇಲ್ಲಿ ನೀವು ಫ್ಯಾಮಿಲಿ ಪಾರ್ಟಿಗಳನ್ನ ಅಥವಾ ಫ್ರೆಂಡ್ಸ್ ಜೊತೆ ಪಾರ್ಟಿಗಳನ್ನ ಆರ್ಗನೈಸ್ ಮಾಡ್ಬೋದು, ಅದಕ್ಕೆ ಜಾಗ ಮಾಡಿರುವಂತದ್ದು. ತುಂಬಾ ಹ್ಯೂಜ್ ಆಗಿದೆ. ಇಲ್ಲಿಂದ ವ್ಯೂ ಕೂಡ ಅಷ್ಟೇ ಚೆನ್ನಾಗಿರುತ್ತೆ ನಿಮಗೆ. ಸೊ ಇದಿಷ್ಟು ಥರ್ಡ್ ಫ್ಲೋರ್ ಆಯ್ತು. ಬನ್ನಿ ಇವಾಗ ಲಾಸ್ಟ್ ಫ್ಲೋರ್ಗೆ ಹೋಗೋಣ, ಅದನ್ನು ತೋರಿಸ್ಬಿಟ್ಟು ನಿಮ್ಗೆ ಪ್ರೈಸ್ ಡೀಟೇಲ್ಸ್ ಎಲ್ಲ ಹೇಳ್ತೀನಿ, ಯಾವ ತರ ನಿಮ್ಗೆ ಪ್ರೈಸ್ ಡೀಟೇಲ್ಸ್ ಇದೆ ಅಂತ. ಇವಾಗ ಲಾಸ್ಟ್ ಫ್ಲೋರ್ಗೆ ಹೋಗ್ಬಿಡೋಣ. ಸೊ ಇಲ್ಲಿ ಒಂದು ಸ್ಟೇಜ್ ಗಳನ್ನ ಒಂದು ಡಿಫ್ರೆಂಟ್ ಟೈಪ್ ಮಾಡಿರುವಂತದ್ದು. ಇದೆಲ್ಲ ಫಿನಿಶ್ ಆದ್ರೆ ಇಲ್ಲೆಲ್ಲ ನಿಮ್ಗೆ ಸೈಡ್ ಇಂದ ಮೇಲ್ಗಡೆ ಹೋಲ್ಡರ್ ಬರುತ್ತೆ, ಎಕ್ಸ್ಟ್ರಾ ನಿಮ್ಗೆ ಸ್ಟ್ರೆಂತ್ ಕೂಡ ಸಿಗುತ್ತೆ ಇದಕ್ಕೆ. ಸೊ ಡೋಂಟ್ ವರಿ. ಸನ್ಲೈಟ್ ಬಿಟ್ಟಿದ್ದಾರೆ, ಇದು ನಿಮ್ಗೆ ಸೀದಾ ಕೆಳಗಡೆ ಹೋಗುತ್ತೆ ಲಿವಿಂಗ್ ಏರಿಯಾಗೆ. ಇವಾಗ ಲಾಸ್ಟ್ ಫ್ಲೋರ್ ಅಲ್ಲಿ ಬಂದಿದ್ದೀವಿ. ಇಲ್ಲಿ ವಾಷಿಂಗ್ ಮಷಿನ್ ಪಾಯಿಂಟ್ಸ್ ಕೊಟ್ಟಿದ್ದಾರೆ, ನಿಮಗೆ ಬಟ್ಟೆ ಒಗೆಯಕ್ಕೂ ಬಿಟ್ಟಿದ್ದಾರೆ. ಇನ್ಲೆಟ್ ಔಟ್ಲೆಟ್ ಕೂಡ ಇದೆ. ಸೊ ನೀವು ವ್ಯೂ ಚೆಕ್ ಮಾಡ್ಕೊಂಬಿಡಿ, ಆಲ್ರೆಡಿ ಡೆವಲಪ್ ಏರಿಯಾ. BA ಲೇಔಟ್ ಭಾರತ್ ನಗರ್ ಬಗ್ಗೆ ಎಲ್ಲರಿಗೂ ಗೊತ್ತು, ಎಂತ ಒಳ್ಳೆ ಏರಿಯಾ ಅಂತ. ಸೊ ಇದು ಲೊಕೇಶನ್ ಅಡ್ವಾಂಟೇಜ್ ಬಗ್ಗೆ ಹೇಳ್ಬೇಕಾದ್ರೆ ನೀವು ನೈಸ್ ರೋಡ್ ಈಸಿ ಆಕ್ಸೆಸ್ ಮಾಡ್ಬೋದು, ಮಾಗಡಿ ರೋಡ್ ಕೂಡ ಈಸಿ ಆಕ್ಸೆಸ್ ಮಾಡ್ಬೋದು. ನಾಗರ್ಬಾವಿ ನಿಮ್ಗೆ ಜಸ್ಟ್ ಒಂದು 5 minutes ಅಷ್ಟೇ. ವಿಶ್ವೇಶ್ವರ ಲೇಔಟ್ ಈಸಿ ಆಕ್ಸೆಸ್ ಮಾಡ್ಬೋದು. ಬೆಂಗಳೂರು ಯೂನಿವರ್ಸಿಟಿ RR ನಗರ್ ಕೂಡ ಹತ್ರ. ಅಂಡ್ ಈ ಪ್ರಾಪರ್ಟಿ ಬಂದ್ಬಿಟ್ಟು
40/60 ಕನ್ಸ್ಟ್ರಕ್ಷನ್ ಆಗಿರೋದು. ಈಸ್ಟ್ ಫೇಸಿಂಗ್ ಸೈಟ್ ಬರುತ್ತೆ, ಈಸ್ಟ್ ಮೇನ್ ಡೋರ್ ಬರುತ್ತೆ. ಜಸ್ಟ್ ಒಂದು ಅನ್ಫಿನಿಶ್ಡ್ ಬಿಲ್ಡಿಂಗು, ಪ್ಲಾಸ್ಟರ್ ಆಗಿದೆ. ಇಲ್ಲಿಂದ ನೀವು ಒಂದು 4 to 5 months ಟೈಮ್ ಇದ್ರೆ ಇದನ್ನ ಹೇಗ್ ಬೇಕೋ ಹಾಗೆ ನೀವು ರೆಡಿ ಮಾಡ್ಕೋಬಹುದು. ಅಂಡ್ ನಿಮ್ಗೆ ಇನ್ನೊಂದು ಪ್ಲಸ್ ಬೆನಿಫಿಟ್ ಅಂದ್ರೆ ಇದರಲ್ಲಿ ಇದು ಯಾವ್ದೇ ತರ ಬಿಲ್ಡರ್ ಕನ್ಸ್ಟ್ರಕ್ಷನ್ ಅಲ್ಲ ರೀ, ಓನ್ ಯೂಸ್ಗೆ ಅವರು ಮುಂದೆ ನಿಂತು ರೆಡ್ ಬ್ರಿಕ್ಸ್ ಯೂಸ್ ಮಾಡಿ ಪ್ರತಿಯೊಂದು ಕೆಲಸನೂ ಮುಂದೆ ನಿಂತು ಕಟ್ಟಿಸಿರುವಂತ ಮನೆ. ಸೊ ನೀವು 40/60 ಒಂದು ಒಳ್ಳೆ ಮನೆ ನೋಡ್ತಾ ಇದ್ರೆ ದಿಸ್ ಇಸ್ ಬೆಸ್ಟ್ ಆಪ್ಷನ್ ಅಂತಾನೆ ಹೇಳ್ಬೋದು. ಇನ್ನ ಪ್ರೈಸ್ ಬಗ್ಗೆ ಮಾತಾಡ್ಬೇಕಾದ್ರೆ ಈ ಪ್ರಾಪರ್ಟಿಯ ಪ್ರೈಸ್ ಬಂದ್ಬಿಟ್ಟು ಅವರು ಆಕ್ಷನ್ ಅಲ್ಲಿ ಟೀಕ್ವುಡ್ ಬೈ ಮಾಡಿದ್ದಾರೆ. ಸೊ ಅದು ಇನ್ಕ್ಲೂಡೆಡ್ ಸೇರಿ 6.2 CR ಆಗುತ್ತೆ. ಎಲ್ಲ ನಿಮ್ಗೆ ವಿಂಡೋಗೆ ಮತ್ತೆ ಡೋರ್ಸ್ ಗಳಿಗೆ ಬರುತ್ತೆ ವುಡ್, ಅದು ಇನ್ಕ್ಲೂಡೆಡ್ 6.2 CR. ಸ್ಲೈಟ್ಲಿ ನೆಗೋಷಿಯಬಲ್ ಇರುತ್ತೆ. ಈ ಪ್ರೈಸ್ ಬಂದ್ಬಿಟ್ಟು ಇದು ಹೇಗಿದೆ ಅದು ಕೊಡೋದಕ್ಕೆ ರೆಡಿ ಮಾಡ್ಕೊಡಲ್ಲ. ಒಂದ್ ವೇಳೆ ನೀವೇ ರೆಡಿ ಮಾಡ್ಕೊಂತೀನಿ ಅಂದ್ರು ಮಾಡ್ಕೋಬಹುದು, ಅಲ್ಲಿಂದ ಟೇಕ್ ಓವರ್ ಮಾಡಿ. ಅಥವಾ ಇಲ್ಲ ಇವ್ರಿಗೆ ರೆಡಿ ಮಾಡ್ಕೊಡ್ಬೇಕು ಅಂತ ನಿಮ್ಗೆ ಏನಾದ್ರು ಅನ್ಸಿದ್ರೆ, ನಮಗ್ ಟೈಮ್ ಇಲ್ಲ ಇವರೇ ರೆಡಿ ಮಾಡ್ಕೊಡ್ಬೇಕು ಅಂತ ಅನ್ಸಿದ್ರೆ ಅದೇನ್ ಎಕ್ಸ್ಟ್ರಾ ಆಗುತ್ತೋ ಅದನ್ನ ಪೇ ಮಾಡಿದ್ರೆ ಅವ್ರು ರೆಡಿ ಮಾಡ್ಕೊಡ್ತಾರೆ ವಿತ್ ಇನ್. ಥ್ಯಾಂಕ್ ಯು, ಹ್ಯಾವ್ ಅ ಗುಡ್ ಡೇ.